ಶಾಸಕರಾದ ಮಹೇಂದ್ರ ತಮ್ಮಣ್ಣವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ 47ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಅಧಿಕಾರಿಗಳು ಬೆಳಗಾವಿ, ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಬಾಗ್, ಸಮುದಾಯ ಆರೋಗ್ಯ ಕೇಂದ್ರ ಮುಗಳಕೋಡ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರುಗೇರಿ ಇವುಗಳ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಹಾಗೂ ಹಾರುಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿತ್ತು. ರಕ್ತದಾನ ಶಿಬಿರದಲ್ಲಿ 120ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಹಾಗೂ 150 ಜನರಿಗೆ ಉಚಿತ ಕನ್ನಡಕವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಾಧುಲಿಂಗ ಮಹಾರಾಜರು ಕುಚನೂರು, ಪ್ರಗತಿಪರ ರೈತರಾದ ಕೃಷ್ಣಪ್ಪ ಕಲ್ಲೋಳಿಕರ್, ಎನ್ಎಸ್ ಚೌಗ್ಲಾ, ರವಿಶಂಕರ್ ನರಗಟ್ಟಿ, ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಹಾಲ್ಗುನಿ, ವರ್ಧಮಾನ್ ಸಿರಟ್ಟಿ, ಭೀಮು ಚೌಗ್ಲಾ, ಬಾಳು ಹಾಡ್ಗಾರ್, ಬರ್ಮೂದ್ ತಮದಂಡಿ, ಆನಂದಗೌಡ ಪಾಟೀಲ್, ತಾಲೂಕು ವೈದ್ಯಾಧಿಕಾರಿ ಎಸ್.ಎಂ. ಪಾಟೀಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರುಗೇರಿ ವೈದ್ಯರಾದ ಸುಮಿತ್ ಪಾಟೀಲ್, ಕಾಂಗ್ರೆಸ್ ಕಾರ್ಯಕರ್ತರು, ಪುರಸಭೆ ಸದಸ್ಯರು, ಆಶಾ ಕಾರ್ಯಕರ್ತರು, ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮಧುಗರ ಹನುಮಂತನಿಕೆ ಫಸ್ಟ್ ನ್ಯೂಸ್ ರಾಯಬಾಗ್. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ 47ನೇ ವರ್ಷದ ಹುಟ್ಟುಹಬ್ಬವನ್ನು ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಡವರ ರಕ್ಷಕನೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಏಕೈಕ ಕರ್ನಾಟಕದಲ್ಲಿ ಶಾಸಕರು ಯಾರಾದರೂ ಇದ್ದರೆ ಅದು ಮಹೇಶ್ ತಮ್ಮಣ್ಣವರಂತೂ ನಾವು ಹೆಮ್ಮೆಯಿಂದ ಹೇಳುತ್ತೇವೆ. ಬಡವರ ರಕ್ಷಕರಾಗಿ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಮುಂಬರುವ ದಿನಮಾನಗಳಲ್ಲಿ ಎಲ್ಲರೂ ಕಟ್ಟಿರ್ತಕ್ಕಂಥ ಕನಸು ಒಂದೇ ಒಂದು ಕನಸನ್ನು ಕಟ್ಟಿದ್ದಾರೆ ಈ ಹಾರುಗೇರಿ ಮತಕ್ಷೇತ್ರದ ಜನರು. ನಮ್ಮ ಮಹೇಶ್ ತಮ್ಮಣ್ಣವ್ರ ಸಾಹೇಬರು ಕೂಡ ಒಮ್ಮೆಯಾದರೂ ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಆಶೆಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಅವರು ಮುಂಬರುವ ದಿನಮಾನಗಳಲ್ಲಿ ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಮಂತ್ರಿ ಆಗುವಂಥ ಅವಕಾಶಗಳು ಕೂಡ ಅವರಿಗೆ ಒದಗಿ ಬರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ರಕ್ತದಾನ ಶಿಬಿರವನ್ನು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತ ಹೇಳಬೇಕಾಗಿದೆ. ಮನುಷ್ಯ ಬದುಕಬೇಕು, ಜೀವನದಲ್ಲಿ ಬದುಕನ್ನು ಕಟ್ಕೋಬೇಕು ಅಂತ ಕೇಳಿದರೆ ನೀರು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಕೂಡ ಈ ರಕ್ತ ಇದೆ ಅನ್ನುವಂಥದ್ದನ್ನು ಮಾಡ್ತಾ ಇದೆ. ದೇಶಕ್ಕಾಗಿ ರಕ್ತವನ್ನು ಶಿಬಿರ ಮಾಡಿ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ ರಕ್ತ ಶಿಬಿರವನ್ನು ಮಾಡ್ತಿರ್ತಕ್ಕಂಥದ್ದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಹೇಳುತ್ತಾ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ಅವರಿಗೂ ಕೂಡ ಒಳ್ಳೆಯ ಒಂದು ಆಶೆ ಆಕಾಂಕ್ಷೆಗಳು ಈಡೇರಿಸಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲವನ್ನು ನೀಡಿದ್ದೇನೆ. ಹೋದ ಸಲ
ನಾವಲ್ಲಿ ರಕ್ತದಾನ ಶಿಬಿರ ನಮ್ಮ ಶಾಸಕರ ಹುಟ್ಟುಹಬ್ಬದ ಸಲುವಾಗಿ ಮಾಡಿದ್ವಿ. ನಮ್ಮ ಶಾಸಕರು ಯಾವತ್ತೂ ಹುಟ್ಟುಹಬ್ಬಕ್ಕೆ ಸರಳ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾರೋ, ಕೇಕ್ ಕಟ್ ಮಾಡೋದು ಅಂಥದ್ದು ಮಾಡಲ್ಲ. ನಾವೆಲ್ಲ ಅವ್ರ ಬೆಂಬಲಿಗರು ಕೂಡಿ ಏನಾರೇ ಒಂದು ರಕ್ತದಾನ ಅಂದ್ರೆ ಜೀವ ಉಳಿಸೋದು. ಈ ರಕ್ತದಾನದ ಇನ್ನೊಂದು ಮೂಲ ಉದ್ದೇಶ ಅಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಸಾರ್ತಕ್ಕಂಥದ್ದು. ಇಲ್ಲಿ ಎಲ್ಲ ವರ್ಗದವರು, ಎಲ್ಲ ಜಾತಿ, ಎಲ್ಲ ಧರ್ಮದವ್ರು ರಕ್ತ ಕೊಡ್ತಾರೆ. ಆದ್ರೆ ಆ ರಕ್ತ ನಾಳೆ ಎಲ್ಲರಿಗೂ ಹೋಗಿ ಎಲ್ಲ ಧರ್ಮದವ್ರು ಈ ಒಂದು ಸಾರೋದು ಒಂದು ಉದ್ದೇಶ. ಎರಡನೇದು ನಮ್ಮ ಶಾಸಕರ ಸಲುವಾಗಿ ನಾವು ಏನಾರೇ ಅಂಥದ್ದು ಮಾಡಿದ ಕೇಕ್ ಕಟ್ ಮಾಡಿದ್ದು, ಎಲ್ಲರೇ ಪಟಾಕಿ ಸುಟ್ಟು ಯಾವುದೇ ಇದನ್ನು ಮಾಡಿದ್ರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ಸರಳತೆಯಿಂದ ಆಚರಣೆ ಮಾಡಬೇಕು. ಮತ್ತು ಇದರಿಂದ ಯಾವ್ದಾರು ಬಡವರಿಗೆ ಆಗಲಿ, ಯಾರಿಗಾರೇ ಆಗಲಿ ಜೀವದಾನ ಆಗಲಿ, ಒಳ್ಳೆಯದಾಗಲಿ, ಅವರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಲಿ, ಅವ್ರ ಆರೋಗ್ಯ ನಮ್ಮ ಶಾಸಕರ ಮೇಲೆ ಇರಲಿ ಅಂತೇಳಿ ನಾವು ಈ ರಕ್ತದಾನ ಶಿಬಿರ ಮಾಡಿದ್ದೀವಿ. ಇದನ್ನು ಪ್ರತಿ ವರ್ಷವೂ ಮಾಡ್ತಾ ಹೋಗ್ತೀವಿ.